ಯಾವುದೇ ಜಾಗವನ್ನು ಖರೀದಿ ಮಾಡಬೇಕಾದ್ರೂ ಆ ಜಾಗದ ಮಾಲೀಕತ್ವ ಯಾರದ್ದು ಅನ್ನೋದು ಗೊತ್ತಾಗಬೇಕು ಅಂತ ಈ ಸ್ವತ್ತನ್ನು ಮಾಡ್ಕೊಳ್ಳಿ ಅಂತ ಹೇಳಿತ್ತು ಸರ್ಕಾರ. ಬಟ್ ಈ ಖಾತೆಯನ್ನು ಮಾಡ್ಕೊಳ್ಳೋದಕ್ಕೆ ಜನ ಒದ್ದಾಡೋ ಪರಿಸ್ಥಿತಿ ಇದೆ. ಅದರಲ್ಲೂ ವಿಜಯನಗರದ ಕಂದಾಯ ಭವನದ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯಲ್ಲ, ಅದು ಹೇಳತೀರದಾಗಿದೆ. ಜನ ಮಾತ್ರ ಹಿಡಿಶಾಪ ಹಾಕೋದನ್ನು ಮುಂದುವರಿಸಿದ್ದಾರೆ. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಈ ಸ್ವತ್ತು ಮಾಡಿಸಲಾಗದೆ ಸಾರ್ವಜನಿಕರ ಪರದಾಟ. ವಿಜಯನಗರ ಕಂದಾಯ ಅಧಿಕಾರಿಗಳ ಬೇಜವಾಬ್ದಾರಿ. 3-4 ತಿಂಗಳಿನಿಂದ ಅಲೆದಾಡಿದ್ರೂ ಆಗ್ತಿಲ್ಲ ಕೆಲಸ. ವಿಜಯನಗರದ ಕಂದಾಯ ವಿಭಾಗದ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ತಮ್ಮ ಆಸ್ತಿಗಳಿಗೆ ಈ ಸ್ವತ್ತು ಪಡೆಯುವುದಕ್ಕೆ ಪರದಾಡ್ತಿದ್ದಾರೆ. ಖಾತಾ ದಾಖಲೆಗಳು, ತೆರಿಗೆ ಕಟ್ಟಿರುವ ದಾಖಲೆಗಳು ಸೇರಿದಂತೆ ಎಲ್ಲ ದಾಖಲೆಗಳನ್ನು ನೀಡಿದ್ರೂ ಈ ಸ್ವತ್ತಿಗೆ ಇಲ್ಲಿನ ಕಂದಾಯ ಅಧಿಕಾರಿಗಳು ಅಪ್ರೂವಲ್ ಅನ್ನು ಮಾಡ್ತಿಲ್ವಂತೆ. ಕಳೆದ 3-4 ತಿಂಗಳಿನಿಂದ ಅಲೆದಾಡಿದ್ರೂ ಕೂಡ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳಿ ಅಲೆದಾಡಿಸ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸ್ತಿದ್ದಾರೆ. ಸರ್, ನಾನು ಮನೇನ ಸೇಲ್ಗಿಟ್ಟಿದ್ದೀನಿ. ಸೇಲಿಗೆ ಬಂದು ಎಲ್ಲ ತೊಗೊಂಡಿದ್ದಾರೆ. ಈ ಸ್ವತ್ತು ಮಾಡಿಸ್ಕೊಡಿ, ನಾವು ರಿಜಿಸ್ಟರ್ ಮಾಡ್ಕೋತೀವಿ ಅಂತ ಬಂದಿದ್ದಾರೆ. ನಾವು 3-4 ತಿಂಗಳಿಂದ ಅಲ್ದು ಇಲ್ಲಿವರೆಗೂ ನಾವು ಮಾಡಿಕೊಟ್ಟಿಲ್ಲ ಸರ್. ಕೇಳಿದ್ರೆ ನಿಮ್ಮದು ಬುಕ್ ಸಿಕ್ಕಿಲ್ಲ, ನಿಮ್ಮದು ಅಲ್ಲಿ ಅದು ಸಿಕ್ಕಿಲ್ಲ, ಹಳುಬ್ರು ಬರದೇ ಇಲ್ಲ ಅಂದರೆ ಹಳುಬ್ರು ಬರೀದೆ ನನಗೆ ಖಾತಾ ಹೆಂಗೆ ಮಾಡಿಕೊಟ್ರು ಸರ್? ನನಗೆ 10ನೇ ತಿಂಗಳಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ 204ಅಲ್ಲಿ. 11ನೇ ತಿಂಗಳಲ್ಲಿ ನಾನು ಖಾತಾ ಮಾಡಿಸಿದ್ದೀನಿ. 25 ವರ್ಷದಿಂದ ನಾನು ಟ್ಯಾಕ್ಸ್ ಕಟ್ಕೊಂಡ್ಬಂದಿದ್ದೀನಿ. ಇದುವರೆಗೂ ನನಗೆ EPID ಕೊಡ್ತಾ ಇಲ್ಲ ಅಂದರೆ ಅರ್ಥ ಏನು ಸರ್? ಇನ್ನೊಂದು ಬಿ ಖಾತಾನ ನನ್ನ ಹೆಸರು ಮಾಡಿಕೊಡ್ತೀನಿ ಅಂತ BBMP ಕಳಿಸಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಅದನ್ನ ಇದುವರೆಗೂ ಮಾಡಿಲ್ಲ ಸರ್. ವಿಜಯನಗರ ವಿಭಾಗದ ಉಪವಿಭಾಗ ಗಾಳಿ ಆಂಜನೇಯ ಸ್ವಾಮಿಯ ಉಪವಿಭಾಗದ ಅಧಿಕಾರಿಗಳು ಆಸ್ತಿದಾರರ PID ನಂಬರನ್ನು ಎಂಟ್ರಿ ಬುಕ್ಕನ್ನೇ ಕಳೆದುಕೊಂಡಿದ್ದಾರಂತೆ. PID ನಂಬರ್ ಅಂದರೆ ಸ್ವತ್ತು ಹೊಂದಿದವರಿಗೆ ಕಂದಾಯ ಅಧಿಕಾರಿಗಳು ಕೊಡುವಂತಹ ಅಧಿಕೃತ ನೋಂದಣಿಯ ನಂಬರ್. ಇದರ ಮುಂದುವರೆದ ಅಪ್ಡೇಟ್ ವರ್ಷನ್ EPID. ಈ ಸ್ವತ್ತುಗೆ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ಸ್ವೀಕರಿಸಿ PID ನೋಂದಣಿಯ ನಂಬರನ್ನು EPIDಗೆ ಕಂದಾಯ ಅಧಿಕಾರಿಗಳು ಕನ್ವರ್ಟ್ ಮಾಡಬೇಕು. EPIDಗೆ ಕನ್ವರ್ಟ್ ಆದರೆ ಆಸ್ತಿದಾರನ ಪೂರ್ಣ ವಿಳಾಸ, ಫೋಟೋ, GPS ಸೇರಿದಂತೆ ಎಲ್ಲ ಮಾಹಿತಿ ಇದರಲ್ಲಿರುತ್ತೆ. ಹೀಗೆ ಈ ಸ್ವತ್ತಿಗೆ ಅರ್ಜಿಯನ್ನು ಸಲ್ಲಿಸಿ ನಿತ್ಯ ಕಚೇರಿಗೆ ಅಲೆದಾಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಸಾರ್ವಜನಿಕರ ಕೈಗೆ ಸಿಗ್ತಾ ಇಲ್ಲ. ತುಂಬಾ ಗೊಂದಲ ಇದೆ. ಜನಗಳಿಗೆ ತುಂಬ ಕಷ್ಟಪಡ್ತಾ ಇರೋ ಜನ, ಯಾರೇ ಇಲ್ಲಿ ಪಬ್ಲಿಕ್ಕು ಅವ್ರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಇವ್ರು ಹಿಂದೆ ಅಲಿತಾರೋ ಥರ ಮಾಡಿದೆ ಸರ್ಕಾರ. ಇದು ಕರೆಕ್ಟಾಗಿ ಅವರು ಆ್ಯಕ್ಷನ್ ಮಾಡಬೇಕು. ಮತ್ತು ಕೇಳಿದ್ರೆ ಕೆಲಸಕ್ಕೆ ಜನಗಳು ಇಲ್ಲ ಅಂತ ಹೇಳ್ತಾರೆ. ತಗೊಂಬನ್ನಿ ನೀವು ವರ್ಕರ್ನ ಗೌರ್ಮೆಂಟ್ ಅಪಾಯಿಂಟ್ ಮಾಡಿ, ಅವ್ನು ಅಲ್ಲಿ ಇಲ್ಲಿ ಫೀಲ್ಡ್ ಕಳಿಸಿದ್ದೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ದಾಡಿಸ್ತಾರೆ. ಏನು ಕೆಲಸ ಕಾರ್ಯ ಇಲ್ವಾ ನಮಗೆ? ಅದೂ ನಾವು ಇದರಿಂದನೇ ಸುತ್ತಾ ಇರೋದ. ನಂಬರ್ ಇಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿ ಬುಕ್ನೇ ಕಳೆದಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವೆಲ್ಲಿ ಹೋಗೋದು, ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾವುದೇ ಮನೆ, ಸೈಟು ಮಾರಾಟ ಮಾಡಬೇಕು ಅಂದರೆ ಈ ಸ್ವತ್ತನ್ನು ಮಾಡಿಸಿರಬೇಕು. ಆದರೆ ಅಧಿಕಾರಿಗಳು ಮಾತ್ರ ಈ ಸ್ವತ್ತನ್ನು ಮಾಡಿಕೊಡಲು ವಿಳಂಬ ಮಾಡ್ತಿದ್ದಾರೆ. ಕಂದಾಯ, ತೆರಿಗೆ, ಖರೀದಿ ಪತ್ರಗಳನ್ನು ಹಿಡ್ಕೊಂಡು ನಿತ್ಯ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಂದಾಯ ಕಚೇರಿಗೆ ಅಲೆದಾಡಿ ಸಾರ್ವಜನಿಕರು ಸುಸ್ತಾಗ್ತಿದ್ದಾರೆ. ತ್ವರಿತಗತಿಯಲ್ಲಿ ಈ ಸ್ವತ್ತನ್ನು ಮಾಡಿಸಿಕೊಳ್ಳಬಹುದು ಅಂತ ಹೇಳ್ತಾ ಇರುವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಸಾರ್ವಜನಿಕರ ಸಮಸ್ಯೆ ಅರ್ಥ ಆಗ್ತಿಲ್ವಾ ಅಂಥೇಳಿ ಜನ ಕಿಡಿಕಾರ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.